ಹೆಪ್ಪುಗಟ್ಟುವುದು ಬರೀ ರಕ್ತವಲ್ಲ, ಮನಸ್ಸು. ಓದುತ್ತಿದ್ದ ಟೆಕ್ಸ್ಟ್ ಬುಕ್ ಕೆಳಗಿಟ್ಟು ಎದ್ದು ಹೋಗಿ ಭಯಾನಕವಾದ ಕೊಲೆಯೊಂದನ್ನು ಮಾಡಿ ಕೈ ತೊಳೆದುಕೊಂಡು ಬಂದು ಕುಳಿತ ಕಾಲೇಜು ವಿದ್ಯಾರ್ಥಿಯು ಸರಣಿ ಹತ್ಯೆಗಳ ಕತೆ ಹೇಳುತ್ತಾ ಕುಳಿತರೆ ನೀವು ನೀವಾಗಿ ಉಳಿಯಲಾರಿರಿ. 40 ವರ್ಷಗಳ ಹಿಂದೆ ಇಡೀ ಕರ್ನಾಟಕವನ್ನೇ ದಿಗ್ಭ್ರಮೆಗೆ ಈಡು ಮಾಡಿದ್ದ ಆ ಹುಡುಗ ಅವತ್ತು ಕುಳಿತುಕೊಂಡು ತನ್ನ ಕತೆ ಹೇಳುತ್ತಿದ್ದರೆ ಎದುರಿಗೆ ಕುಳಿತವರ ಮನಸ್ಸು ಮುದುಡಿ ಮುದ್ದೆಯಾಗುತ್ತಿತ್ತು. ನೆತ್ತರು ತಪ್ಪನೆಯ ಗಡ್ಡೆಯಾಗುತ್ತಿತ್ತು. ಮೈಮೇಲೆ ಮುಳ್ಳೇಳುತ್ತಿತ್ತು. ಕಡೆಯಲ್ಲಿ ಮಾತ್ರ ಬೆನ್ನ ಮೂಳೆಯ ಯಾವುದೋ ಆಳದಿಂದ ಎದ್ದು ಬರುವ ವಿಷಾದ ಭಾವವೊಂದು ಮನಸ್ಸನ್ನು ಮುಗುಚಿ ಹಾಕುತ್ತಿತ್ತು. ಆತ ರೌಡಿಯಲ್ಲ, ಜನ್ಮತಃ ದುಷ್ಟನಾದ ಸೈಕೋಪಾತ್ ಅಲ್ಲ, ಅಕ್ಷರ ಬಾರದ ಒರಟನಲ್ಲ, ಬದುಕಲಾಗದ ನಿಷ್ಪ್ರಯೋಜಕನಲ್ಲ, ವಾತಾವರಣದಿಂದಾಗಿ ಕ್ರೈಮ್ ನೆರೆಗೆ ತಿರುಗಿದ ನೆಗ್ಲೆಕ್ಟ್ ಚೈಲ್ಡ್ ಖಂಡಿತ ಅಲ್ಲ, ಭ್ರಮಿತ ಮನಸ್ಸಿನಂತವನಂತೂ ಖಂಡಿತ ಅಲ್ಲ. ನಮ್ಮ ನಿಮ್ಮಂತಹ ಯಾವುದೋ ಮಧ್ಯಮ ವರ್ಗದ ಅಣ್ಣ ತಮ್ಮನಾಗಿ ಹುಟ್ಟಿ ಬೆಳೆದಿರಬಹುದಾಗಿದ್ದ ಸಣ್ಣ ಹುಡುಗ, ನನಗಿಂತ ನಿಮಗಿಂತ ಎಬೌಟ್ ಆವರೇಜ್ ಎಂದು ಹೇಳಿಕೊಳ್ಳುವ ಬುದ್ಧಿವಂತರಿಗಿಂತ ಬುದ್ಧಿವಂತ. ಬರೆದರೆ IAS ಈತನಿಗೆ ಕಷ್ಟವಿರಲಿಲ್ಲ, ಓದಿದರೆ ಇಂಜಿನಿಯರ್ ಪದವಿಗೆ ದೂರವಿರಲಿಲ್ಲ, ತಲೆಬಾಗಿ ದುಡಿದಿದ್ದರೆ ಈ ಹೊತ್ತಿಗೆ ಕೇಂದ್ರ ಸರ್ಕಾರದ ದೊಡ್ಡ ಹುದ್ದೆಯೊಂದರಲ್ಲಿರುತ್ತಿದ್ದ. ಆದರೆ ಮೈಸೂರಿನ ಲಕ್ಷ್ಮೀಪುರಂನ ಸಭ್ಯ ಬ್ರಾಹ್ಮಣ ಕುಟುಂಬದ ಈ ಹುಡುಗ ರವೀಂದ್ರ ಪ್ರಸಾದ್ ಭಯಾನಕ ಪಾತಕಕ್ಕೆ ಕೈ ಹಾಕಿದ. ಒಂದಲ್ಲ 6 ಬಾರಿ ಅದನ್ನೇ ಮಾಡಿದ. 6 ತುಂಬು ಪ್ರಾಣಗಳನ್ನ ಆಪೋಷಣ ತೆಗೆದುಕೊಂಡ. ಹೆಣ್ಣು, ಕನಸು, ಕುಡಿತ, ಪ್ರೇಮ, ದುಡಿಮೆ, ಕ್ರೈಮ್, ಐಷಾರಾಮಿ, ಭಾವುಕತೆ, ಸ್ಪಂದನ, ಕ್ರೌರ್ಯ, ನೆತ್ತರು ಎಲ್ಲವನ್ನೂ ತನ್ನ ಕೇವಲ 26 ವರ್ಷಗಳ ಕಂತೆಯೊಳಗೆ ಎಳೆದುಕೊಂಡು ನಿಂತುಬಿಟ್ಟ. ಕಟ್ಟ ಕಡೆಯ ಕೊಲೆ ಮಾಡುವ ತನಕ ಎಲ್ಲೆಂದರೆ ಎಲ್ಲೂ ಹೆಜ್ಜೆ ತಪ್ಪಿರಲಿಲ್ಲ. ಇನ್ನೊಬ್ಬರನ್ನು ನಂಬದೆ ತಾನೇ ಮಾಡಿದ್ದ ಯಾವ ಪಾತಕದಲ್ಲೂ ಈತನ ಮಾಸ್ಟರ್ ಪ್ಲಾನ್ಗಳು ಏರುಪೇರಾಗಿರಲಿಲ್ಲ. ತೀರಾ ಅಂತ್ಯದಲ್ಲಿ ಒಂದೇ ಒಂದು ರಾಂಗ್ ಮೂವ್ ಈತನನ್ನು ನೆಟ್ಟಗೆ ಒಯ್ದು ನೇಣುಗಂಬದ ನೆರಳಿನಲ್ಲಿ ನಿಲ್ಲಿಸಿತು. ಅದೃಷ್ಟವೋ ಆಕಸ್ಮಿಕವೋ ರವೀಂದ್ರ ಪ್ರಸಾದ್ ಎಂಬ 6 ಹತ್ಯೆಗಳ ಮಹಾಪಾತಕಿಯನ್ನು 12.5 ವರ್ಷಗಳ ಸುದೀರ್ಘ ಜೈಲು ಯಾತ್ರೆಯಿಂದ ಈಚೆಗೆ ತಂದು ಬಿಟ್ಟಿತು. ನನ್ನೆದುರಿಗೆ ತಿಳಿ ನೀಲಿ ಜೀನ್ಸ್ ಶರ್ಟು, ಅದೇ ಬಣ್ಣದ ಪ್ಯಾಂಟು ಧರಿಸಿ ನೆವಿ ಬ್ಲೂ ಬಣ್ಣದ ಪ್ಯಾಕೆಟ್ಟಿನಲ್ಲಿರುವ ಸಿಗರೇಟ್ ಅನ್ನು ಒಂದೊಂದಾಗಿ ಹಿರಿದು ಬುಸ್ ಮಾಡುತ್ತಾ ಕುಳಿತಿರುವ ರವೀಂದ್ರ ಪ್ರಸಾದ್ 5 ಜನ ನಿಷ್ಪಾಪಿ ಟ್ಯಾಕ್ಸಿ ಡ್ರೈವರುಗಳನ್ನು ಕೊಂದಿದ್ದಾನೆ. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನನ್ನು ಕೊಂದಿದ್ದಾನೆ. ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ. ಅಷ್ಟೇ ಅನಾಹುತಕಾರಿಯಾಗಿ ಸರ್ಕಾರದ ತಿಜೋರಿ ಒಡೆದಿದ್ದಾನೆ. ಮತ್ತೊಂದು ಬೃಹತ್ ದರೋಡೆಗೆ ಪ್ರಯತ್ನ ಪಟ್ಟಿದ್ದಾನೆ. ಜೈಲಿನಿಂದ ಬಿಡುಗಡೆಯಾದ ಕೆಲವೇ ದಿನಗಳೊಳಗಾಗಿ ಮೈಸೂರಿನಿಂದ ಬಂದು ಹೀಗೆ ನನ್ನೆದುರು ಪ್ರಕಟಗೊಂಡು ತನ್ನ ವಿಲಕ್ಷಣ ಕಥೆಯ ಪದರುಗಳನ್ನು ಒಂದೊಂದಾಗಿ ಬಿಚ್ಚತೊಡಗಿದ. ನಾನು 108 ಜನ ಪಾತಕಿಗಳನ್ನು ನೋಡಿದ್ದೇನೆ. ಬೆರಳಿನ ಉಗಿರೆದ್ದು ಹೋಗುವಷ್ಟು ಬರೆದಿದ್ದೇನೆ. ಭೇಟಿಯಾಗುವ ಮುನ್ನ ಈ ರವೀಂದ್ರ ಪ್ರಸಾದ್ ಕುರಿತು ಬರೆದರೆ ಅದು ಇನ್ನೊಂದು ಕಥೆಯಾದೀತು ಅಷ್ಟೇ ಅಂದುಕೊಂಡಿದ್ದೆ. ಹೀಗೆ ದಿನಗಟ್ಟಲೆ ನನ್ನನ್ನೇ ಆವರಿಸಿಕೊಳ್ಳುವ, ವ್ಯಾಪಿಸಿಕೊಳ್ಳುವ, ಬೆನ್ನತ್ತಿ ಕಾಡುವ ವ್ಯಥೆಯಾದೀತು ಅಂದುಕೊಂಡಿರಲಿಲ್ಲ. ಚಾಮುಂಡಿ ಬೆಟ್ಟದ ತಿರುವೊಂದರಲ್ಲಿ ಶಿವಮೊಗ್ಗೆಯ ಲಾಡ್ಜಿನ ಕೊನೆಯ ನಿರವತೆಯವರೆಗೆ ಹರಿದು ಬರುವ ಈ ವಿಲಕ್ಷಣ ಕೊಲೆಗಾರನ ಕತೆ ನನ್ನ ಈ ತನಕದ ಅನುಭವದಲ್ಲಿ ನಾನು ಬರೆಯದಿರುವ ಕ್ರೈಮ್ ಸ್ಟೋರಿಗಳ ಪೈಕಿಯೇ ಅತ್ಯಂತ ವಿಶಿಷ್ಟವಾದದ್ದು. ಎದುರಿಗೆ ಕುಳಿತ ರವೀಂದ್ರ ಕತೆ ಹೇಳುತ್ತಾ ಯಾರೂ ಇಲ್ಲದ ಈ ನೀರವ ಕೋಣೆಯಲ್ಲಿ ಎಲ್ಲಿಂದಲೋ ಫಕ್ಕನೆ ಒಂದು ಹನಿ ಸೈನೈಡ್ ಸೃಷ್ಟಿಸಿ ಅದರೊಂದು ಚಿಕ್ಕ ಕಣ ಸಿಡಿಸಿ ಕ್ಷಣಾರ್ಧದಲ್ಲಿ ಒಂದು ಸ್ಪ್ಲಿಟ್ ಸೆಕೆಂಡಿನಲ್ಲಿ ನನ್ನನ್ನೇ ಇಲ್ಲವಾಗಿಸಿ ಬಿಡುತ್ತಾನೆಯೋ ಅನಿಸುವಷ್ಟು ಆಳವಾಗಿ ಅನುಭವಿಸಿದೆ.
ಅದನ್ನೇ ಬರೆದಿದ್ದೇನೆ. ಇಂತಹ ಪಾತಕದ ಕಥೆಗಳನ್ನು ಬರೆದು ಏನು ಉಪಯೋಗ ಎಂಬ ಪ್ರಶ್ನೆಗೆ ಹೇಗೆ ಉತ್ತರವಿಲ್ಲವೋ, ಓದಿ ಏನು ಉಪಯೋಗ ಎಂಬ ಪ್ರಶ್ನೆಗೂ ಉತ್ತರವಿಲ್ಲ. ರವೀಂದ್ರ ಪ್ರಸಾದ್ನ ಇಂಪಲ್ಸಿವ್ ಕಿಲ್ಲಿಂಗ್ಗಳಿಗೆ ಹೇಗೆ ಏನು ಉಪಯೋಗಗಳಿರುವುದಿಲ್ಲವೋ, ಆತನ ಸುದೀರ್ಘ ಕಥೆಯಿಂದಲೂ ಏನೂ ಉಪಯೋಗವಿಲ್ಲ. ಆತ ನಿವೃತ್ತ ಪಾತಕಿ. ತನ್ನ ಕತೆ ಹೇಳಿಕೊಂಡಿದ್ದಾನೆ. ನಾನೊಬ್ಬ ವೃತ್ತಿಪರ ಪತ್ರಿಕೋದ್ಯಮಿ. ಅದಿಷ್ಟನ್ನು ಬರೆದಿದ್ದೇನೆ. ನೀವು ಶುದ್ಧ ಕುತೂಹಲಿಗಳಾದ ಓದುಗರು ಸುಮ್ಮನೆ ನಿರ್ಭಾವುಕರಾಗಿ ಓದುತ್ತಾ ಹೋಗಿ. ಬೇಸರವಾದರೆ ಅಷ್ಟಕ್ಕೆ ಮುಚ್ಚಿಟ್ಟು ಎದ್ದು ಬಿಡಿ. ಕತೆಗಳಿಗೆ ಪ್ರಯೋಜನಗಳಿರುವುದಿಲ್ಲ. ಕೊಲೆಗಡುಕರು ಪ್ರಯೋಜನಗಳಿಗಾಗಿ ಕೊಲೆ ಮಾಡುತ್ತಾರೆಂಬುದು ನಿಜ. ಆದರೆ ಎಂದೋ ಒಂದು ದಿನ ಅವೆಲ್ಲ ಕೊಲೆಗಳು ನಿಷ್ಪ್ರಯೋಜಕ ಅನಿಸಿಬಿಡುತ್ತವೆ. ಆ ದಿನ ಅಂತಹ ಪಾತಕಿಯಲ್ಲೂ ಒಬ್ಬ ಸಭ್ಯ ಮಾನವ ಕಾಣುತ್ತಾನೆ. ಸಂತನಿಗೊಂದು ಇತಿಹಾಸವಿದ್ದಂತೆಯೇ ಎಂತಹ ಪಾತಕಿಗೂ ಒಂದು ಭವಿಷ್ಯವಿರುತ್ತದೆ.